ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವಾಗ ಯಾರು KCT 2025 ಆಪ್ಷನ್ ಎಂಟ್ರಿಗೆ ವೇಟ್ ಮಾಡ್ತಾ ಇದ್ದಿಲ್ಲ ಅವ್ರಿಗೆ ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಯಾಕಂದರೆ ಭಾಳ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಮಿಸ್ಕನ್ಸೆಪ್ಷನ್ ಇದೆ. ಯಾಕಂದರೆ ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ. ಆಮೇಲೆ ಕಾಲೇಜ್ ಲಿಸ್ಟ್ನ ಯಾವ ರೀತಿ ರ್ಯಾಂಡಮ್ ಆಗಿ ಮತ್ತು ನನ್ನ ರ್ಯಾಂಕ್ ಸಿಗಲ್ಲ ಅಂತ ಹಾಕಲ್ಲ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ, ಯಾಕಂದರೆ ಇದು ನಿಮ್ಮ ಜೀವನದ್ದು ಮೇನ್ ಟರ್ನಿಂಗ್ ಪಾಯಿಂಟ್. ಇಲ್ಲೇ ನೀವು ಈಗ ಒಂದು ಸತಿ ನಿಮ್ಗೆ ಯಾವ ಫೀಲ್ಡಲ್ಲಿ ಹೋಗ್ತಲ್ಲ ಅದೇ ನಿಮ್ಮ ಜೀವನ ಆಗುತ್ತೆ. ವೆರಿ ಇಂಪಾರ್ಟೆಂಟು. ಟೈಮ್ ಜಾಸ್ತಿ ಕೊಡಿ, ಯಾಕಂದರೆ ನಿಮ್ಗೆ ಭಾಳ ಸ್ಟೂಡೆಂಟ್ಸ್ ನಾನು ಲಾಸ್ಟ್ 5 ಇಯರಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಲ್ಲ, ಭಾಳ ಸ್ಟೂಡೆಂಟ್ಸು ನನ್ನ ಆಲ್ರೆಡಿ ಪ್ರೈಮ್ ಮೆಂಬರ್ಶಿಪ್ ಸ್ಟೂಡೆಂಟ್ ಕೂಡ ಸೇಮ್ ಮಿಸ್ಟೇಕ್ ಮಾಡ್ತಾರೆ. ಪ್ರತಿ ವರ್ಷ ಸೇಮ್ ಮಿಸ್ಟೇಕು. ಏನು ವಿಷಯ ಮಾಡಲ್ಲ, ಯಾವುದೋ ಒಂದು ಬ್ರಾಂಚ್ ಹಾಕೋದು, ಯಾವುದೋ ಒಂದು ಹೋಗೋದು ಕಾಲೇಜ್, ಅಲ್ಲಿ ಕಾಲೇಜ್ ಹೋದ್ಮೇಲೆ ರಿಗ್ರೆಟ್ ಆಗೋದು. ಈ ಕಾಲೇಜ್ ಸಿಗ್ತಿತ್ತಲ್ಲ ನನಗೆ, ಆಮೇಲೆ ಈ ಬ್ರಾಂಚ್ ಮಾಡಬೇಕಿತ್ತು, ಇದು ನಂಗೆ ಫ್ಯೂಚರ್ ಇದೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಭಾಳ ಸ್ಟೂಡೆಂಟ್ಸು ಅಂದಿದ್ದಾರೆ. ಫ್ರೆಂಡ್ಸ್, ನೀವು ಸೇಮ್ ಮಿಸ್ಟೇಕ್ ಮಾಡಬೇಡಿ, ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಏನೇನೋ ಆಪ್ಷನ್ ಎಂಟ್ರಿ ಬಗ್ಗೆ ಮಿಸ್ಕನ್ಸೆಪ್ಷನ್ ಅದನ್ನ ನಾನು ಕ್ಲಿಯರ್ ಮಾಡೋಕ್ಕೆ ಇವಾಗ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಫ್ರೆಂಡ್ಸ್ ಆಪ್ಷನ್ ಎಂಟ್ರಿ ಅಂದರೆ ಏನಂದರೆ ಫ್ರೆಂಡ್ಸ್, ಮೊದಲಿಗೆ ಆಪ್ಷನ್ ಎಂಟ್ರಿ ಅಂದರೆ ಏನಂದರೆ ನೀವು ಕಾಲೇಜ್ ಲಿಸ್ಟು ನಿಮ್ಮ ಪ್ರಯಾರಿಟಿ ಹಾಕಬೇಕು. ಏನು ಸಾಫ್ಟ್ವೇರು ಏನು ಸಾಫ್ಟ್ವೇರ್ ರೆಡಿ ಮಾಡಿದಲ್ಲ ಅದೇನು ಮಾಡುತ್ತೆ ಅಂದರೆ ರ್ಯಾಂಕ್ ಪ್ರಕಾರ ಚೆಕ್ ಮಾಡ್ತಾ ನಿಮ್ಮ ರ್ಯಾಂಕಿಗೆ ಯಾವ ಅವೈಲೇಬಲ್ ಇಲ್ಲ ಆ ಕಾಲೇಜನ್ನ ಕೊಡುತ್ತೆ. ನೀವು ಟಾಪ್ 2 ಹಾಕಬೇಕು, ನಿಮ್ಮ ಪ್ರಯಾರಿಟಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಯಾರಿಟಿ ಫಸ್ಟ್ RV ಪ್ರೆಸಿಟ್ಟು ರಾಮಯ್ಯ ಇದ್ರ ಥರನೇ ಹಾಕಬೇಕು. ಆದರೆ ನೀವು ಪ್ರಯಾರಿಟಿ ವೈಸ್ ಹಾಕಬೇಕು. ಒಂದು ಸತಿ ನಮ್ಗೆ ಈ ರ್ಯಾಂಕ್ ಸಿಕ್ತಿತ್ತು, ಕೆಳಗಡೆ ಲೋ ಕಾಲೇಜ್ ಹಾಕಿಬಿಟ್ರೆ ಆಮೇಲೆ ರಿಗ್ರೆಟ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವು ಮಿಡಲ್ ಫಾರ್ ಎಕ್ಸಾಂಪಲ್ ದಯಾನಂದ ಸರ್ ಕಾಲೇಜ್ ಅನ್ಕೊಳ್ಳಿ. ದಯಾನಂದ ಸರ್ ಕಾಲೇಜು ಒಂದು 10 ಆಮೇಲೆ ಹಾಕೋದು ಅಂದ್ಕೊಳ್ಳಿ. ಯಾಕಂದ್ರೆ ದಯಾನಂದ ಸರ್ ಕಾಲೇಜು ಕಟ್ ಆಫ್ ಕಡಿಮೆ ಇರುತ್ತೆ. ಸೊ ಆಮೇಲೆ ನೀವು ರಿಗ್ರೆಟ್ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಒಂದು ಸತಿ ನೀವು ಅಪ್ಲೈ ಮಾಡುವಾಗ ಟಾಪ್ 2 ಅಪ್ಲೈ ಮಾಡಬೇಕಾಗುತ್ತೆ, ಪ್ರಯಾರಿಟಿ ವೈಸು, ನಿಮ್ಮ ಪ್ರಯಾರಿಟಿ ವೈಸು. ಓಕೆ, ಅದಕ್ಕೋಸ್ಕರ ಆಮೇಲೆ ಕಾಲೇಜ್ಗಳ ಬಗ್ಗೆ ಫ್ರೆಂಡ್ಸ್, ಕಾಲೇಜ್ ಬಗ್ಗೆ ಯಾವ ರೀತಿ ಸರ್ಚ್ ಮಾಡಿರಿ ಅಂದರೆ, ನೀವು ಮೊದಲಿಗೆ ನೋಡಿ ಕಾಲೇಜ್ ಬಗ್ಗೆ ಮೇನ್ ಬೇಕಾಗಿರೋದು ಕ್ಯಾಂಪಸ್ಸು. ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ನಾನು BE ಮುಗಿಸ್ಕೊಂಡು ನಾನು ಜಾಬ್ ಮಾಡಬೇಕಾ ಅಥವಾ ನೀವು ಗೌರ್ಮೆಂಟ್ ಜಾಬ್ ಓದಬೇಕಾ ಅಥವಾ MTech ಮಾಡಬೇಕಾ, ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಕಾಲೇಜಲ್ಲಿ ಏನು ಮಾಡಿರಿ, ಎಲ್ಲಕ್ಕಿಂತ ಮುಂಚೆ ಫಸ್ಟ್ ಕೋರ್ಸ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ನಾನು ಯಾವ ಬ್ರಾಂಚ್ ಮಾಡಬೇಕು ಇದು ಮೊದಲು ಯೋಚನೆ ಮಾಡ್ಕೊಳ್ಳಿ. ಯಾರೊಬ್ಬರು ಹೇಳ್ತಾರಂತ ಮಾಡ್ಕೋಬೇಡಿ, ಫಸ್ಟ್ ನೀವು ಯೋಚನೆ ಮಾಡ್ಕೊಳ್ಳಿ. ಈಗ ಯಾಕಂದರೆ ಡಿಪೆಂಡ್ ಈಗ ಕಂಪ್ಯೂಟರ್ ಸೈನ್ಸು ಫಿಕ್ಸು ಎಲ್ಲರೊಬ್ಬರು, ನಾನು ಕಂಪ್ಯೂಟರ್ ಸೈನ್ಸಲ್ಲಿ ಜಾಬ್ ಇದೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಆ ರೀತಿ ಇರಬಾರ್ದು. ನಿಮ್ಮ ಇಂಟ್ರೆಸ್ಟ್ ನೀವು ಫೈಂಡ್ ಮಾಡ್ಕೋಬೇಕು. ಇನ್ನೂ ಟೈಮ್ ಇದೆ, 1 ಮಂತ್ ಇದೆ. ಓಕೆ, ಇನ್ನೂ ಆಪ್ಷನ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗೋಕ್ಕೆ 1 ಮಂತ್ ಇದೆ. ಇನ್ನು ನೀಟ್ ರಿಸಲ್ಟ್ ಬಂದ್ಕೊಂಡು ಆಮೇಲೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಆಮೇಲೆ ಆಪ್ಷನ್ ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೂ 1 ಮಂತ್ ಇದೆ ಟೈಮ್ ನಿಮಗೆ. ಈ ಟೈಮ್ನ ವೇಸ್ಟ್ ಮಾಡೋಕೆ ಹೋಗಬೇಡಿ. ನನ್ನ ಮಾತು ಕೇಳಿ, ಯಾಕಂದರೆ ಸೇಮ್ ಮಿಸ್ಟೇಕೆ ಟೈಮ್ ಮಾಡ್ತಾರೆ. ನೀವು ಅದು ಬಿಟ್ಟು ಇವಾಗ ಎಂಜಾಯ್ ಮಾಡ್ಕೊಂಡು ಕೂತು ಆಮೇಲೆ ನೀವು, ಯಾಕಂದರೆ ಈಗ ನೋಡಿ ನೀವು ಖಾಲಿನೇ ಇದ್ದೀರಾ, ಇನ್ನೂ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು ಇನ್ನು 2 to 3 ಮಂತು, ಅಲ್ಲಿ ತನಕ ನೀವು ಕಂಪ್ಲೀಟ್ ಕಾಲ್ ಇದ್ದೀರಾ. ಇವಾಗ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ನೀವು ನನ್ನ ಬ್ರಾಂಚ್ ಬಗ್ಗೆ, ಆ ಬ್ರಾಂಚ್ ಫ್ಯೂಚರ್ಲಿ ಏನಿದೆ. ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಸೈನ್ಸ್ ಆದರೆ, ಎಲೆಕ್ಟ್ರಾನಿಕ್ಸ್ ಆದರೆ ಆ ಬ್ರಾಂಚಲ್ಲಿ ಏನೇನು ಫೀಚರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇನ್ 4 ಇಯರ್ ಆದಮೇಲೆ ಆ ಬ್ರಾಂಚ್ಗೆ ಎಷ್ಟು ವ್ಯಾಲ್ಯೂ ಇದೆ, ನಂಗೆ ಜಾಬ್ ಸಿಗುತ್ತೋ ಇಲ್ಲೋ, ಆಮೇಲೆ ಜಾಬ್ ಸಿಕ್ಕರೆ ಯಾವ ಫೀಲ್ಡಲ್ಲಿ ನಾವು ಹೋಗಬೇಕು, ಅಥವಾ ನಾನು IT ಹೋಗ್ಬೇಕಾ ಅಥವಾ ಕೋರ್ ಹೋಗಬೇಕಾ. ಇನ್ ಕೇಸ್ ನಾನು ಕೋರ್ ಹೋಗೋದಾದರೆ ಯಾವ ಫೀಲ್ಡಲ್ಲಿ ಹೋಗಬೇಕು, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಮತ್ತು ನಾನು ಯಾವ ಕೋರ್ಸ್ ಮಾಡ್ಕೋಬೇಕು, ಅಥವಾ ನಾನು ಏನು ಕಲಿಬೇಕು ಸ್ಟಾರ್ಟಿಂಗಿಂದ ಫಸ್ಟ್ ಇಯರಿಂದ ಅಂತ ಇದನ್ನೆಲ್ಲ ರಿಸರ್ಚ್ ಮಾಡಿ. ಒಂದು ಸತಿ ನೀವು ಯಾವ ಬ್ರ್ಯಾಂಚ್ ಅಂತ ಫಿಕ್ಸ್ ಆದಂತ ತಿಳ್ಕೊಳ್ಳಿ. ಅಪ್ ಟು ಕಂಪ್ಯೂಟರ್ ಸೈನ್ಸು, CS ಸಬ್ ಬ್ರಾಂಚಸ್ಸು, CS ಆಮೇಲೆ ಇನ್ನೊಂದು ಏನಂದರೆ CS ಕಂಪ್ಯೂಟರ್ ಸೈನ್ಸು, ಅದು ಸಬ್ ಬ್ರಾಂಚಸ್ ಬಗ್ಗೆಯೂ ರಿಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ಲು ನಿಮಗೆ ಏನಂದರೆ AML, ಡಾಟಾ ಸೈನ್ಸು, IoT ಇವೆಲ್ಲ ಸಬ್ ಬ್ರಾಂಚಸ್. ಇದ್ರ ಸಿಲೆಬಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸಿಲೆಬಸ್. ಅದ್ರ ಬಗ್ಗೆ ನೆಕ್ಸ್ಟ್ ಎಲ್ಲ ವಿಡಿಯೋ ಮಾಡ್ತೀನಿ ನಾನು. ಆದರೆ ನಿಮ್ಗೆ ಗೊತ್ತಿರಬೇಕು ಎಷ್ಟು ಬ್ರಾಂಚಸ್ ಇದೆ, ಇದರಲ್ಲಿ ಸಿಲೆಬಸ್ ಏನಿದೆ, ಇದರಲ್ಲಿ ನನಗೆ ಫಸ್ಟ್ ಇಯರಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ, ಸೆಕೆಂಡ್ ಇಯರ್ಲಿ ಯಾವ್ದು ಬರುತ್ತೆ, ನನಗೆ ಆಗುತ್ತೋ ಇಲ್ಲ ಅಂತ ನೀವು ಕರೆಕ್ಟಾಗಿ ಸರ್ಚ್ ಮಾಡಿಕೊಂಡು ಫಸ್ಟು ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಬ್ರಾಂಚ್ ಮುಗಿತಾ. ಇದಾದಮೇಲೆ ನೆಕ್ಸ್ಟು ಕಾಲೇಜಸ್ಸು. ಫ್ರೆಂಡ್ಸ್, ಮೊದಲಿಗೆ ಕಾಲೇಜನ್ನ ಯಾವ ರೀತಿ ಫೈಂಡ್ ಮಾಡ್ಬೇಕಂದ್ರೆ, ನೀವು ಕಾಲೇಜ್ ಬಗ್ಗೆ ಏನು ಇಶ್ಯೂ ಮಾಡ್ಬೇಕು. ಫಸ್ಟು ಕಾಲೇಜಲ್ಲಿ ಮೊದಲು ಎಲ್ಲರೂ ನೋಡೋ ಸ್ಟೂಡೆಂಟು ಪ್ಲೇಸ್ಮೆಂಟ್ಸು ಪ್ಲಸ್ ನಿಮ್ಮ ರ್ಯಾಂಕು. ನನ್ನ ರ್ಯಾಂಕ್ಗೆ ಯಾವ ಲೆವೆಲ್ ಸಿಗ್ಬೋದು. ಓಕೆ, ನನ್ನ ಫಾರ್ ಎಕ್ಸಾಂಪಲ್ ನಿಮಗೆ 15,000 ರ್ಯಾಂಕ್ ಅಂದ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕಟ್ ಆಫ್ ತೊಗೊಳ್ಳಿ, ಯಾಕಂದ್ರೆ ಸೇಮ್ ಇರಲ್ಲ. ಆಮೇಲೆ ಇನ್ನೊಂದು ಕಟ್ ಆಫ್ ಬಗ್ಗೆ ಮಿಸ್ಕನ್ಸೆಪ್ಷನ್ ಬೇಡ ನಿಮಗೆ. ಕಟ್ ಆಫಲ್ಲಿ ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ, ಬೇಸ್ಡ್ ಆನ್ ದ ರ್ಯಾಂಕು, ಬೇಸ್ಡ್ ಆನ್ ದಿ ಪ್ರಯಾರಿಟಿ. ಯಾಕಂದ್ರೆ ಇನ್ನೊಂದು ಸ್ಟೂಡೆಂಟು ಯಾವ ರೀತಿ ಹಾಕ್ತಾರೆ, ಫಸ್ಟಿಂದ ರ್ಯಾಂಕ್ 1 ಕ್ಯಾಲ್ಕುಲೇಟ್ ಮಾಡ್ತಾ ಬರುತ್ತೆ. ಆ ರ್ಯಾಂಕ್ 1 ಅವ್ರು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಪ್ರೆಸಿಟ್ ಬೇಕು ಹಾಕಿರ್ಬೋದು, 6 ಬೇಕಾಗಲ್ಲ. ಅದು ಟಾಪ್ ಟು ಚೇಂಜ್ ಆಗುತ್ತೆ ಪ್ರಯಾರಿಟಿ. ನಿಮ್ಮದು ಕಟ್ ಆಫು ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ, ಸೇಮ್ ಬರೋಲ್ಲ. ಯಾಕಂದರೆ ಸ್ಟೂಡೆಂಟು ಪ್ರಯಾರಿಟಿನ ಚೇಂಜ್ ಮಾಡ್ತಾ ಇರ್ತಾರೆ. ಪ್ರಯಾರಿಟಿ ಪ್ರಕಾರ ಹೋಗೋದು ಟಾಪ್ 2 ನಿಮ್ಮ ರ್ಯಾಂಕ್ ಪ್ರಕಾರ ಅವ್ರ ಪ್ರಯಾರಿಟಿ ಪ್ರಕಾರ ಹೋಗೋದು. ಓಕೆ, ಸೊ ಅದಕ್ಕೋಸ್ಕರ ನೀವು ಆಸ್ಪಾಸು ಫಾರ್ ಎಕ್ಸಾಂಪಲ್ 15,000 ಇತ್ತಂದರೆ ಪ್ರೀವಿಯಸ್ ಕಟ್ ಆಫ್ ತೊಗೊಳ್ಳಿ. 10 to 20,000, ಇಲ್ಲೊಂದು 5,000 ಈ ಕಡೆ, 5,000 ಆ ಕಡೆ. ಆ 20,000 ಇರೋ ಕಾಲೇಜ್ನ ಲಿಸ್ಟ್ ಮಾಡಿ. ಈ ಕಾಲೇಜಲ್ಲಿ ನನಗೆ ಯಾವ್ದು ಬೆಸ್ಟ್ ಇದೆ, ನೀವು ಟಾಪ್ 2 ಹಾಕಬೇಕು ಪ್ರಯಾರಿಟಿ. ಆಯಿತಾ, ಅಂದಾಜು ನಿಮಗೆ ಸಿಗು ಯಾವ ಕಾಲೇಜ್ ಇದೆಯಲ್ಲ ಆ ಕಾಲೇಜ್ ಬಗ್ಗೆ ಹೆವಿ ಸರ್ಚ್ ಮಾಡಬೇಕು. ಅಲ್ಲಿ ಹೋಗಿ ವಿಸಿಟ್ ಮಾಡಿ, ಬೆಟ್ರ್ ವಿಸಿಟ್ ಮಾಡಿ. ಓಕೆ, ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಏನು ಸಿಗಲ್ಲ, ಯಾಕಂದರೆ ಎಲ್ಲರೂ ಚಲೋನೇ ಹೇಳ್ತಾರೆ. ಓಕೆ,
ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಸೀನಿಯರ್ನ ಕೇಳಿ. ಓಕೆ, ಯಾರಿಗೂ ಕೇಳಬೇಡಿ, ಗೂಗಲಲ್ಲಿ ರಿವ್ಯೂ ಎಲ್ಲ ಕೇಳ್ಕೊಬೇಡಿ. ಮೇನು ನಿಮ್ಮ ಸೀನಿಯರ್ನ ಕೇಳಿ. ಅಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದೆ, ಟೀಚಿಂಗ್ ಹೆಂಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ. ಓಕೆ, ಮತ್ತು ಲ್ಯಾಬ್ ಫೆಸಿಲಿಟಿ, ಫಾರ್ ಎಕ್ಸಾಂಪಲ್ ಲ್ಯಾಬ್ದು ನಿಮ್ಗೆ ಕಂಪ್ಯೂಟರ್ ಸೈನ್ಸಲ್ಲಿ ಲ್ಯಾಬ್ ಫೆಸಿಲಿಟಿ ಯಾವ ರೀತಿ ಇದೆ, ಮತ್ತು ಲೈಬ್ರರೀಸು ಬುಕ್ಸ್ ಎಲ್ಲ ಕೊಡ್ತಾರಲ್ಲ ಅಲ್ಲಿ ಅದು ಯಾವ ರೀತಿ ಇದೆ ಅಂತ ಸರ್ಚ್ ಮಾಡಿಕೊಂಡು ನಿಮ್ಗೇನು ಬರೋ ಕಾಲೇಜ್ ಒಂದು 5 ಕಾಲೇಜ್ ಇದೆಯಲ್ಲ ಆ 5 ಕಾಲೇಜಲ್ಲಿ ಯಾವುದೋ ಒಂದು ಸಿಗೋ ಚಾನ್ಸಸ್ ನಿಮ್ಗೆ ಜಾಸ್ತಿ ಇರುತ್ತೆ. ಆ ಕಾಲೇಜಲ್ಲಿ ನಿಮಗೆ ಯಾವ್ದು ಬೇಕಂದ್ರೆ ಟಾಪ್ 2 ಮಾಡ್ಕೊಳ್ಳಿ. ಅದ್ರ ಥರ ಕಟಾಪ್ ಪ್ರಕಾರ ಆಗಬೇಕಂತಿಲ್ಲ, ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ವರ್ಷ, ಬೇರೆ ಯಾರಾದರೂ ಚೇಂಜಸ್ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕಲ್ಲ ನೀವು ಟಾಪ್ 2 1 to 5 ಹಾಕೋಬೋದು. ನಿಮಗೆ ಯಾವ 5 ಕಾಲೇಜಲ್ಲಿ ನಿಮಗೆ ಯಾವ ಟಾಪ್ ಬೇಕಂದ್ರೆ ಮೇಲೆ ಕೆಳಗೆ ನೀವು ಮಾಡ್ಕೋಬೋದು ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸು. ಇದನ್ನು ಲಿಸ್ಟ್ ಸ್ಟಡಿ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಯಾವ ರೀತಿ ಅಂದರೆ ಆಪ್ಷನ್ ಎಂಟ್ರಿ ಕಂಪಲ್ಸರಿ ನಿಮ್ಮ ಟಾಪ್ 2 ಲೋನ್ ಹಾಕಬೇಕು. ಪ್ರಯಾರಿಟಿ ಪ್ರಕಾರ ಟಾಪ್ 1 to ನಿಮ್ದು ಏನು ಪ್ರಯಾರಿಟಿ ಇಲ್ಲ ಅನ್ಲಿಮಿಟೆಡ್ ಹಾಕ್ಬೋದು. ಅದು ಲಿಮಿಟ್ ಏನಿಲ್ಲ, ಇಷ್ಟೇ ಕಾಲೇಜ್ ಹಾಕ್ಬೇಕಂತೇನಿಲ್ಲ, ಇಷ್ಟೇ ಬ್ರ್ಯಾಂಚ್ ಹಾಕ್ಬೇಕಂತಲ್ಲ. ನೀವು ಒಂದು ಕಂಪ್ಯೂಟರ್ ಸೈನ್ಸು, ಒಂದು CS, ಒಂದು CS, ಒಂದು EC, ಒಂದು ಮೆಕ್ಯಾನಿಕಲ್ ಯಾವ ರೀತಿ ಬೇಕಾದ್ರೆ ಹಾಕ್ಬೋದು. ಇಲ್ಲ ಟಾಪ್ 10 ಕಾಲೇಜ್ ಫಸ್ಟ್ CS, ಅದೇ ಕಾಲೇಜ್ ಟಾಪ್ CS ಸಬ್ ಬ್ರಾಂಚಸ್ಸು, AML ಡಾಟಾ ಸೈನ್ಸು, ಅದೇ ಕಾಲೇಜು ಮತ್ತು EC ಮತ್ತು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಯಾವ ಥರ ಬೇಕಾದರೂ ಹಾಕ್ಬೋದು. ಅದು ನಿಮ್ಮ ಇಷ್ಟ, ನೀವು ರೆಡಿ ಮಾಡ್ಕೊಳ್ಳಿ ಲಿಸ್ಟ್ನು. ಓಕೆ, ನಾವು ಪ್ರೈಮ್ ಮೆಂಬರ್ಶಿಪ್ಪಲ್ಲಿ ನಾವೇ ನಮ್ಮ ಸಾಫ್ಟ್ವೇರ್ ರೆಡಿ ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಕ್ಯಾಟಗಿರಿಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ನಾವು ಒಂದು ಅಕಾರ್ಡಿಂಗ್ ಟು ಪ್ರೀವಿಯಸ್ ಕಟಾಪ್ ಲಾಸ್ಟ್ 3 ಇಯರ್ ಕಟಾಪ್ ಮಾಡ್ಕೊಂಡು ನಿಮಗೆ ಲಿಸ್ಟ್ ಕೊಡ್ತೀನಿ. ನಿಮಗೆ ಬೇಕಂದ್ರೆ ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಪ್ರೈಮ್ ಮೆಂಬರ್ಶಿಪ್ಪು. ಓಕೆ, ಪ್ಲಸ್ ನಾವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀವಿ ನಿಮಗೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಜಾಸ್ತಿ ಕಾಲೇಜ್ ಮೇಲೆ ಒತ್ತು ಕೊಡಬೇಕು. ಆ ಕಾಲೇಜ್ ಬಗ್ಗೆನೇ ಸರ್ಚ್ ಮಾಡಬೇಕು, ಬ್ರಾಂಚ್ ಬಗ್ಗೆ ಸರ್ಚ್ ಮಾಡಬೇಕು. ಇಷ್ಟೇ ಟೈಮ್ ಕೊಡಿ, 1 ಮಂತಲ್ಲಿ ಅಷ್ಟೇ ಕೊಡಿ, ಬೇರೆ ಏನು ಕೊಡೋಕೋಬೇಡಿ. ಓಕೆ, ಯಾಕಂದರೆ ಇನ್ನೂ ಗೊತ್ತಾ ನಿಮಗೆ ಎಲ್ಲ ಕಾಲೇಜಲ್ಲಿ ಈಗ ಟ್ರೆಂಡಿಂಗ್ ಪ್ರಕಾರ, ಫಾರ್ ಎಕ್ಸಾಂಪಲ್ ಇವಾಗ IT ಯಾವಾಗ ಬೂಮ್ ಇರುತ್ತೆ, ಯಾವಾಗ ಡೌನ್ ಆಗುತ್ತೆ ಹೇಳಕ್ಕೆ ಬರಲ್ಲ. ಡಿಪೆಂಡ್ ಅಪಾನ್ ನಮ್ಮದು US ದಲ್ಲಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾಕಂದರೆ ಸಾಫ್ಟ್ವೇರ್ಗೆ ಸೊಲ್ಯೂಷನ್ ಅವರಿಗೆ ಕೊಡೋದು. ಆಮೇಲೆ ನಮ್ಮಲ್ಲಿ ಸಾಫ್ಟ್ವೇರ್ಸು, ಆಮೇಲೆ ಯಾಕಂದರೆ ಈಗ ನೋಡಿ IT ಕೂಡ ಹೆವಿ ಜನ ಕಾಂಪಿಟೇಷನ್ನು. ಓಕೆ, ಯಾಕಂದರೆ ಎಲೆಕ್ಟ್ರಿಕಲ್ದವ್ರು ಮತ್ತು IT ಶಿಫ್ಟ್ ಆಗ್ತವ್ರೆ, ಮೆಕ್ಯಾನಿಕಲ್ ಶಿಫ್ಟ್ ಆಗ್ತಾರೆ, ಯಾರಿಗೆ IT ಕಲ್ಕೊಂಡು ಕೋರ್ಸ್ ಮಾಡ್ಕೊಂಡು ಶಿಫ್ಟ್ ಆಗ್ತವ್ರೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಬಿಟ್ಟು ನಿಮಗೆ ಇಂಟ್ರೆಸ್ಟ್ ಯಾವುದು, ಎಲೆಕ್ಟ್ರಿಕಲ್ ಮುಂದೆ ಫ್ಯೂಚರ್ 4 ಇಯರಲ್ಲಿ ಏನಿದೆ, ಮೆಕ್ಯಾನಿಕಲ್ ಇನ್ 4 ಇಯರಲ್ಲಿ ಏನಿದೆ, ಮತ್ತು ನೀವು ಮೆಕ್ಯಾನಿಕಲ್ ಆದರೆ ನೀವು ಸರ್ವ ಆಗ್ತಾರೋ ಇಲ್ಲೋ ಅದನ್ನೆಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ಕೊಂಡು ಕಾಲೇಜಿನ ಟಾಪ್ 2 ರೆಡಿ ಮಾಡ್ಕೊಳ್ಳಿ. ಓಕೆ, ಟಾಪ್ 2 ಲೋಡಿ ಅಂತಲ್ಲ ಆಪ್ಷನ್ ಎಂಟ್ರಿ ವೇಟ್ ಮಾಡಿ. ಆಪ್ಷನ್ ಎಂಟ್ರಿ ಸಿಂಪಲ್ ಇರುತ್ತೆ. ನೀವು ಜಸ್ಟು ಎಲ್ಲ ಕಾಲೇಜ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ, ಜಸ್ಟ್ ನೀವು ಪ್ರಯಾರಿಟಿ ಕೊಡ್ತಾ ಹೋಗೋದು 1 2 3 4 5 6 ಅಂತ ಆ ರೀತಿ ಪ್ರಯಾರಿಟಿ ಕೊಡೋದು ಅಷ್ಟೇ. ಓಕೆ, ಮತ್ತೇನಿಲ್ಲ. ಆಮೇಲೆ ಭಾಳ ಸ್ಟೂಡೆಂಟ್ಸು ಅಲ್ಲಿ ಅವ್ರದ್ದು ಎಲ್ಲಿ ಏನಾರ ಸ್ಕ್ಯಾಮ್ ಆಗುತ್ತಾ ಅದಾಗುತ್ತಾ ಏನೂ ಆಗೋಲ್ಲ ಫ್ರೆಂಡ್ಸ್. ಇದು ನಿಮ್ಮ ಸಾಫ್ಟ್ವೇರ್ ಇರುತ್ತೆ, ಆಟೋಮೆಟಿಕ್ ಸಿಗುತ್ತೆ. ಎಲ್ಲಿ ಬ್ಲಾಕಿಂಗ್ ಏನೂ ಆಪ್ಷನ್ ಇಲ್ಲ, ಆಟೋಮೆಟಿಕ್ ನಿಮ್ಮ ರ್ಯಾಂಕು ಓನ್ಲಿ ನಿಮಗೆ ಕಾಲೇಜ್ ಸಿಗೋ ಡಿಪೆಂಡ್ ಅಪಾನ್ ನಿಮ್ಮ ರ್ಯಾಂಕ್ ಮೇಲೆ. ಆಮೇಲೆ ನೀವೇನು ಪ್ರಯಾರಿಟಿ ಕೊಡ್ತೀರೋ ಅದ್ರ ಮೇಲೆ ನಿಮ್ಮ ಕಾಲೇಜು ಪ್ರಿಡಿಕ್ಷನ್ ಆಗೋದು, ಪ್ರಿಡಿಕ್ಟು ಮಾಡ್ಕೊಂಡು ನಿಮಗೆ ಕಾಲೇಜ್ ಕೊಡೋದು. ಓಕೆ, ಆಟೋಮೆಟಿಕ್ ನಿಮ್ಮ ಸಾಫ್ಟ್ವೇರು ಕೊಟ್ಬಿಡುತ್ತೆ. ಓಕೆ, ಒಂದು ಕಾಲೇಜ್ ಕೊಡುತ್ತೆ. ಓಕೆ, ಅದು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಅದು ಯಾವ ರೀತಿ ಅಂತ ನೆಕ್ಸ್ಟ್ ಎಲ್ಲ ವಿಡಿಯೋ ಮಾಡ್ತೀರಿ. ಇಷ್ಟು ಈಗ ನೀವು ಈ ಟೈಮಲ್ಲಿ ಈ ಫ್ರೀ ಟೈಮಲ್ಲಿ ಇಷ್ಟು ಮಾಡಿ. ಓಕೆ, ನೆಕ್ಸ್ಟ್ ನಾನು ಡೀಟೇಲ್ ವಿಡಿಯೋ ಪ್ರತಿಯೊಂದು ಬ್ರಾಂಚ್ ಬಗ್ಗೆ, ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟರ್ ಸಬ್ ಬ್ರಾಂಚಸ್ಸು, EC, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ಅಪ್ಡೇಟಾಗಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.